ನಟಿ ದಿವ್ಯಾ ಸುರೇಶ್ ಹಿಟ್ ಅಂಡ್ ರನ್ ಪ್ರಕರಣ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಬಿಗ್ ಬಾಸ್ ಸ್ಪರ್ಧಿ ಕೂಡ ಹೌದು ಇವರು. ಅತಿವೇಗ ಹಾಗೆ ನಿರ್ಲಕ್ಷ್ಯದ ಚಾಲನೆ ಮಾಡಿರುವಂತ ಆರೋಪ ಇದೀಗ ಇವ್ರ ಮೇಲೆ ಬರ್ತಾ ಇದೆ. ಹಿಟ್ ಅಂಡ್ ರನ್ ನಲ್ಲಿ ಮಹಿಳೆಯೊಬ್ಬರು ತಮ್ಮ ಕಾಲನ್ನ ಕಟ್ಟಾಗಿದೆ, ಅವರ ಕಾಲೇ ಕಟ್ಟಾಗಿದೆ. ಅಕ್ಟೋಬರ್ 4ನೇ ತಾರೀಕು ರಾತ್ರಿ 1:30 ವೇಳೆಗೆ ಈ ಅಪಘಾತ ಆಗಿರುತ್ತೆ. ಬ್ಯಾಟರಾಯನಪುರ ಎಂಎಂ ರಸ್ತೆಯಲ್ಲಿ ಅಪಘಾತವಾಗಿದೆ. ಜೊತೆಗೆ ಹಿಟ್ ಅಂಡ್ ರನ್ ಮಾಡಿದಂತ ಸಂದರ್ಭ ಟೂ ವೀಲರ್ನಲ್ಲಿ ಹೋಗ್ತಾ ಇರೋರು ಇವರನ್ನ ಕೂಗಿ ಕರೆದಿದ್ದಾರಂತೆ. ತಿರುಗೂ ಕೂಡ ನೋಡಿಲ್ಲ, ಹೋಗಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಮತ್ತೆ ಅವ್ರಿಗೆ ಹುಷಾರಿರ್ಲಿಲ್ಲ, ಮತ್ತೆ ಹೊಟ್ಟೆ ನೋವಿತ್ತು. ಅದರಿಂದ ನಾವು ಹಾಸ್ಪಿಟ್ಲಿಗೆ ತೋರ್ಸಕ್ಕೆ ಹೋಗ್ತಾ ಇದ್ವಿ. ಹೋಗ್ತಿರ್ಬೇಕಾದ್ರೆ ಅದೇ ನೈಟು 1:30, 1:45 ಆಗಿರ್ಬೋದು. ಆಗ ನಾಯಿಗಳು ಅಡ್ಡಾಡ್ಸ್ಕೊ ಬಂದ್ರಿಂದ ನಾವು ಸ್ಪೀಡ್ ಮಾಡ್ಕೊಂಡು ಮೂವ್ ಮಾಡಿದ್ವಿ. ಅಷ್ಟರಿಂದ ಕಾರ್ನರಿಂದ ಸ್ಪೀಡಾಗೆ ಬಂದು ಗುದ್ಬಿಟ್ರು ಅವರು. ಕಾರಲ್ಲಿ ಗುದ್ಬಿಟ್ಟು ನಿಲ್ಲಿಸ್ಲೇ ಇಲ್ಲ, ಹಂಗೆ ಹೋದ್ರು ಓಡಿ. ಅವಾಗ ನಾನು ಕೂಗ್ತಾ ಇದ್ದೀನಿ ನಿಲ್ಲಿಸಿ ಅಂತ. ಅವರು ನಿಲ್ಲಿಸ್ತಾ ಇಲ್ಲ. ನಮಗೆ ಅವಾಗ ಹಂಗೆ ಹೋಗಿ ನಿಲ್ಲಿಸ್ತೇ ಹೋದ್ರೆ ನಮ್ಗೆ ಯಾರಿಗೇ ಆಗಲಿ ಡೌಟ್ ಬರುತ್ತೆ. ಅಷ್ಟೊತ್ತನ್ನು ರಾತ್ರಿಲಿ ಯಾರು ಪಾರ್ಟಿ ಮಾಡ್ಕೊಂಡು ಏನಾದರೂ ಹೋಗ್ತಿದ್ರಾ, ಡ್ರಿಂಕ್ಸ್ ಮಾಡಿದ್ರೇನೋ, ಅದಕ್ಕೆ ನಿಲ್ಲಿಸ್ಲಿಲ್ಲ ಅಂತ ನಮಗೆ ಡೌಟ್ ಬಂದಿರುತ್ತೆ. ಈ ತಿಂಗಳ 4ನೇ ತಾರೀಕು ರಾತ್ರಿ ಸುಮಾರು 1:30 ಸಮಯದಲ್ಲಿ ಅಲ್ಲೊಂದು ಟಿ ಜಂಕ್ಷನ್ ಇದೆ, ಅಲ್ಲಿ ಬೈಕಲ್ಲಿ ಒಬ್ಬರು ಟ್ರಿಪಲ್ ರೈಡಿಂಗಲ್ಲಿ ಹೋಗ್ತಾ ಇರ್ತಾರೆ. ಆಮೇಲೆ ಮುಂದೆ ಒಂದು ಬ್ಲ್ಯಾಕ್ ಕಾರು ಈ ಬೈಕಿಗೆ ಟಚ್ ಆಗಿ ಅಲ್ಲಿ ಅಪಘಾತ ಸಂಭವಿಸಿರುವಂಥದ್ದು. ಅಪಘಾತ ಆದಮೇಲೆ ಅವರು ಆಸ್ಪತ್ರೆಗೆ ಹೋದಾಗ ಇಬ್ಬರಿಗೆ ಮೈನರ್ ಇಂಜುರೀಸ್ ಇರ್ತದೆ, ಒಬ್ಬರಿಗೆ ಕಾಲಿಗೆ ಏನು ಇಂಜುರಿ ಆಗಿದೆ. ಸೊ ಇದ್ರ ಮೇಲೆ 3 ದಿವಸದ ನಂತರ ಅಂದರೆ 7ನೇ ತಾರೀಕು ಬ್ಯಾಟರಾಯನಪುರ ಸಂಚಾರ ಠಾಣೆಗೆ ಬಂದು ಅವರು ದೂರನ್ನು ಕೊಟ್ಟಿದ್ದಾರೆ. ಅವ್ರ ದೂರಿನ ಪ್ರಕಾರ ನಾವು FIR ಅನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ಆಮೇಲೆ ತನಿಖೆಯಲ್ಲಿ ನಾವು ಗಾಡಿನ ಪತ್ತೆ ಮಾಡಿಬಿಟ್ಟು ಅದರದ್ದು ಡ್ರೈವರ್ ಮತ್ತು ಓನರ್ ಅವರು ಕೂಡ ನಾವು ವಿಚಾರಣೆಗೆ ಒಳಪಡಿಸಿದ್ವಿ. ಮತ್ತು ಗಾಡಿನ ನಾವು ಎಕ್ಸಾಮಿನ್ ಮಾಡಿ ಗಾಡಿ ಈಗ ರಿಲೀಸ್ ಆಗಿದೆ. ಇನ್ನು ಅಪಘಾತ ನಡೆದಿರುವಂತಹ ಸ್ಥಳದಲ್ಲೇ ನನ್ನ ಕಾಲಿನ ಚಿಪ್ಪು ಒಡೆದು ಹೋಯಿತು ಅಂತ ಗಾಯಾಳು ಅನಿತಾ ನೋವು ತೋಡ್ಕೊಂಡಿದ್ದಾರೆ. ಬನ್ನಿ ನೋಡೋಣ. ಕಾಲು ಕೆಳಗಡೆ ಬೀಳೋಂಗೆ ಇಲ್ಲ, ನಾವು ಹೇಳೋವರೆಗೂ ಕಾಲನ್ನ ಕೆಳಗಡೆ ಬೀಳೋಂಗಿಲ್ಲ ಅಂತ ಹೇಳಿದ್ದಾರೆ. ತುಂಬ ನೋವಾಗಿದೆ ಸರ್. ಅದು ಅವರು ಕಾರು ಹೊಡೆದಿದ ತಕ್ಷಣನೇ ಓಪನ್ ಆಗಿಬಿಟ್ಟಿದೆ ಮಂಡಿ ಚಿಪ್ಪು. ನಾಯಿಗಳು ಓಡಿಸ್ಕೊಂಡು ಬಂದ್ವಿ, ಸ್ವಲ್ಪ ರೈಟ್ ಕೇಳಿದ್ವಿ ಅಷ್ಟೇ. ಅವರು ಟರ್ನಿಂಗಲ್ಲಿ ಬಂದು ಹೊಡೆದಿದ್ದು, ಅದು ಕಾರ್ ಬಂದು ಮಂಡಿಗೆ ಹೊಡೆದ್ಮೇಲೆ ಅದು ಲೇಡಿ ಅಂತ ಗೊತ್ತು, ಬ್ಲ್ಯಾಕ್ ಕಾರ್ ಅಂತ ಗೊತ್ತು. ಬಟ್ ಬಿದ್ದ ಮೇಲೆ ಕೂಕೋತಾ ಇದ್ವಿ, ಕಿರ್ಚಾಡ್ತಾ ಇದೀವಿ, ಗಾಯ ಆಗಿತ್ತಲ್ವಾ, ತುಂಬಾ ಕಿರ್ಚಾಡ್ತಾ ಇದೀವಿ. ಅವ್ರು ನಿಲ್ಸಿಲ್ಲ, ಅವರು ಹೋಗ್ಬಿಟ್ರು ಹಂಗೇನೆ, ನಿಲ್ಸೇ ಇಲ್ಲ ಅವ್ರು ಯಾರು ಅಂತಾನೋ ನಮಗೆ ಗೊತ್ತಿರ್ಲಿಲ್ಲ. ನಾವು ಕೇಸ್ ಹಾಕಿ ಅದು ಪೊಲೀಸ್ ಅವ್ರಿಗೆ ಹೇಳಿದ್ಮೇಲೆ ಪೊಲೀಸ್ ಅವರೇನೆ ನಮ್ಗೆ ಹೇಳಿದ್ದು, ಇಂಥವ್ರೇನೆ ಗುದ್ಸಿದ್ದು, ಹಿಂಗಾಗಿದ್ದು ಅಂತ ಅವರೇನೆ ನಮ್ಗೆ ಮಾಹಿತಿ ತಿಳಿಸಿದ್ದು. ಅಲ್ಲಿವರೆಗೂ ನಮ್ಗೆ ಇವ್ರು ಅಂತ ನಮಗ್ ಗೊತ್ತಿಲ್ಲ. ಯಾರೇ ಆದ್ರೂ ಮಾನವೀಯತೆ ಬೇಕಲ್ವಾ, ಬಂದು ಅವ್ರಿಗೆ ಗುದ್ಸಿದ್ಮೇಲೆ ಹಿಂಗೆ, ನಾನಲ್ದೆ ಬೇರೆ ಯಾರೇ ಇದ್ರು ಅಲ್ಲಿ ಸಾವೇ ಆಗಿದ್ರು ಇವ್ರು ಹಿಂಗೆ ಮಾಡ್ತಿದ್ರ, ಹಿಂಗ್ ಮಾಡಿ ಹೋದ್ರು. ಅವರು ಹೋದ್ಮೇಲೆ ಬಂದು ಏನು ಕೇಳಿಲ್ಲ. ಪೊಲೀಸ್ ಅವರೇನೆ ಎಲ್ಲಾನು ಅವರೇ ಹುಡುಕಿ ನಂಬರು, ಮತ್ತೆ ನಮ್ಗೆ ನಂಬರು ಕೂಡ ಗೊತ್ತಿರ್ಲಿಲ್ಲ. ಬಟ್ ಪೊಲೀಸ್ ಅವರೇನೆ ತಿಳಿಸ್ಕೊಟ್ಟಿದೆ ಎಲ್ಲಾನು.